ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ಅದು ಮೆಜೆಸ್ಟಿಕ್ನಿಂದ ಕೂಗಳತೆ ದೂರದಲ್ಲಿರುವ ಬಸ್ ನಿಲ್ದಾಣ. ಬಸ್ಗಾಗಿ ಕಾದು ನಿಂತರೂ ಅಲ್ಲಿ ಬಸ್ಸೇ ನಿಲ್ಲಲ್ಲ. ಯಾವುದು ಆ ಬಸ್ ನಿಲ್ದಾಣ, ಏನಿದರ ಕತೆ ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ಬಸ್ ನಿಲ್ದಾಣ ಅಂದ್ರೆ ಬಸ್ಗಳು ಬರಬೇಕು, ಅಲ್ಲಿ ನಿಲ್ಲಬೇಕು, ಅದು ಬಸ್ ನಿಲ್ದಾಣ. ಆದರೆ ಇಲ್ಲೊಂದು ಬಸ್ ನಿಲ್ದಾಣ ಇದೆ. ಅದು ನಿಜಕ್ಕೂ ಬಸ್ ನಿಲ್ದಾಣನೋ ಇಲ್ಲ ಕಾರ್ ಪಾರ್ಕಿಂಗೋ ಅಂತಾನೆ ಗೊತ್ತಾಗಲ್ಲ. ಏನ್ ಕಥೆ ಇದು ಅಂತೀರಾ? ಈ ಸ್ಟೋರಿ ನೋಡಿ. ಇದು ಗಂಗಾನಗರದ ಬಸ್ ಸ್ಟ್ಯಾಂಡ್. ಮೆಜೆಸ್ಟಿಕ್ನಿಂದ ಕೂಗಳತೆ ದೂರದ ಈ ಸ್ಥಳವನ್ನ ಬಸ್ ನಿಲ್ದಾಣವನ್ನಾಗಿ ಪರಿವರ್ತಿಸಿ 15 ವರ್ಷಗಳೇ ಆಗೋಗಿದೆ. ಆದ್ರೆ ಏನ್ ಮಾಡೋದು, ಅದು ಈಗ ಬಸ್ ನಿಲ್ದಾಣವಾಗಿ ಉಳಿದಿಲ್ಲ. ಕಾರು, ಬೈಕ್ ಪಾರ್ಕಿಂಗು, ಹಣ್ಣು ತರಕಾರಿ ಮಾರೋ ಜಾಗ ಆಗಿ ಬದಲಾಗಿ ಹೋಗಿದೆ. ಬಸ್ ಸ್ಟ್ಯಾಂಡ್ ಹೆಸರಿಗಿದೆ, ಇಲ್ಲಿ ನೋಡಿ, ಅಲ್ಲಿ ನೋಡಿ ಕಾರ್ ಪಾರ್ಕಿಂಗ್ ಇದೆ. ಬರೀ ಕಾರ್ ನಿಲ್ಲಿಸ್ತಾರೆ, ಕೇಳೋರಿಲ್ಲ. ಈ BTS ಡಿಪೋ ಇದೆ ಇಲ್ಲಿ, ಆ ಡಿಪೋನವರು ಯಾರು ಇದು ಮಾಡ್ತಾ ಇಲ್ಲ. ಇಲ್ಲಿ ಬರೀ ಕಾರ್ ಪಾರ್ಕಿಂಗು, ಆ ತರಕಾರಿ ಗಾಡಿ ಅದು ಇದು ಬದಿ ಇರೋದು, ಆಟೋನ ನಿಂತ್ಕೊಳ್ತಾರೆ ಅಷ್ಟೇ ಇಲ್ಲಿರೋದು. ಬಸ್ಗಳು ಬರ್ತಾವೆ, ಬಸ್ಸಿಗೆ ಜಾಗ ಇಲ್ಲ, ಡ್ರೈವರ್ಗೆ ಆವಾಜ್ ಆಗ್ತಾರೆ ಇವರು. ಈ ಬಸ್ ನಿಲ್ದಾಣದಲ್ಲಿ ಕಾರ್ಗಳು ಪಾರ್ಕಿಂಗ್ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಕೇಳಿದ್ರೆ, ಕಾರ್ ಮಾಲೀಕರು ಹೇಳೋದೇ ಬೇರೆ. ಅಲ್ಲಿ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ರೆ ಹಣ ಕೊಡಬೇಕು, ಇಲ್ಲ ಆದರೆ ಓಸಿ ಅಂತ ಹೇಳ್ತಾರೆ. ಕಾರ್ ಪಾರ್ಕಿಂಗ್ ಇಲ್ಲ ಸಾಮಾನ್ಯವಾಗಿ. ಬಸ್ ಸ್ಟ್ಯಾಂಡ್ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಪಾರ್ಕಿಂಗ್ ಇಲ್ಲ ಅಷ್ಟೇ. ಬೇರೆ ಕಡೆ ಪಾರ್ಕಿಂಗ್ ಇದ್ರೆ ನಾವು ಬೇರೆ ನಿಲ್ಲಿಸ್ತೀವಿ ಆರಾಮ. ನೋಡಿ ಎಷ್ಟು ನಿಂತಿದೆ ಕಾರಲ್ಲೆಲ್ಲ ಇಲ್ಲಿ, ಬಟ್ ಪಾರ್ಕಿಂಗ್ ಇಲ್ಲ. ಬೈ ಚಾನ್ಸ್ ಅಷ್ಟೇ ನಿಲ್ಲಿಸ್ತೀವಿ ನಾವು. ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ, ಬಟ್ ಕಾರ್ ಪಾರ್ಕಿಂಗ್ ಸವಲತ್ತು ಇಲ್ಲ. ಏನಿಲ್ಲ, ಫ್ರೀ ಪಾರ್ಕಿಂಗ್ ಅಷ್ಟೇ. ಒಟ್ಟಾರೆ ಸಾಕಷ್ಟು ಖರ್ಚು ಮಾಡಿ ನಿರ್ಮಿಸಿದ ಬಸ್ ನಿಲ್ದಾಣವನ್ನ ಹೇಳೋರೇ ಇಲ್ಲ. ಇನ್ನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಬಸ್ ನಿಲ್ದಾಣವನ್ನ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. ಬೆಂಗಳೂರಿನ ವಾಹನ ಸವಾರರು ರಸ್ತೆ ಗುಂಡಿಯಿಂದ ಆಗುವ ಸಮಸ್ಯೆಗಳು ಒಂದೆರಡಲ್ಲ. ಅದೆಲ್ಲ ನಿವಾರಣೆ ಆಯಿತು ಅನ್ನೋ ಹೊತ್ತಿಗಾಗಲೇ ಕಳಪೆ ಕಾಮಗಾರಿಯ ಪರಿಣಾಮ ಮತ್ತೆ ಗುಂಡಿಗಳು ಬಾಯಿ ತೆರೆದಿವೆ. ಅದರಲ್ಲೂ ನಗರದ ಟೋಲ್ಗೇಟ್ ಮಾಗಡಿ ರಸ್ತೆಯ ಡಾಂಬರೀಕರಣದ ಸ್ಥಿತಿ ಏನಾಗಿದೆ? ಈ ಬಗ್ಗೆ ನಮ್ಮ ಪ್ರತಿನಿಧಿ ನಂದಿನಿ ವಿವರಿಸಿದ್ದಾರೆ, ನೋಡೋಣ ಬನ್ನಿ. ಉದ್ಯಾನ ನಗರಿ ಬೆಂಗಳೂರಿನ ವಾಹನ ಸವಾರರನ್ನ ನಿತ್ಯ ನರಕದಂತೆ ಕಾಡ್ತಿದ್ದಂತಹ ರಸ್ತೆ ಟೋಲ್ಗೇಟ್ನ ಮಾಗಡಿ ರಸ್ತೆ. ಸುಮಾರು 1 ರಿಂದ 2 ಕಿಲೋಮೀಟರ್ ಅಂತರವನ್ನು ಹೊಂದಿರುವಂತಹ ಈ ರಸ್ತೆ ಪ್ರತಿನಿತ್ಯ ಸಾರ್ವಜನಿಕರಿಗೆ ತಲೆನೋವಾಗಿ ಪರಿಣಮಿಸಿತ್ತು. ಈ ಹಿನ್ನೆಲೆಯಲ್ಲೇ ಸುವರ್ಣ ನ್ಯೂಸ್ ಮಾಡಿದಂತಹ ವರದಿಯಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಹೊಸದಾಗಿ ಡಾಂಬರೀಕರಣ ಸಹ ಶುರು ಮಾಡಿದ್ರು. ರಸ್ತೆಯ ಒಂದು ಬದಿಯಲ್ಲಿ ಡಾಂಬರೀಕರಣ ಮುಗಿಸಿ ಮತ್ತೊಂದು ರಸ್ತೆಯನ್ನು ಹಾಗೆ ಉಳಿಸಿದ್ರು. ಕೇವಲ 30 ದಿನಗಳ ಒಳಗಾಗಿ ಈಗಾಗಲೇ ರಸ್ತೆ ಡಾಂಬರೀಕರಣದ ಪ್ರತಿಫಲವನ್ನು ನೀವು ನೋಡ್ತಿರಬಹುದು. ಕಳಪೆ ಕಾಮಗಾರಿಯ ಪ್ರತಿಫಲದಿಂದಾಗಿ ರಸ್ತೆ ಈಗಾಗಲೇ ಗುಂಡಿ ಸಮಸ್ಯೆಯನ್ನು ಎದುರಿಸಿದೆ. ಇಷ್ಟೇ ಅಲ್ಲ, ಪ್ರತಿ ಹೆಜ್ಜೆಗೂ ಗುಂಡಿಯನ್ನು ನೀವು ನೋಡ್ತಿರ್ಬೋದು. ಈಗಾಗಲೇ ಸುಮಾರು ರಸ್ತೆಯ ಮೇಲ್ಭಾಗದಿಂದ 1 ರಿಂದ 2 ಇಂಚು ಇರಬೇಕಾದಂತಹ ಡಾಂಬರೀಕರಣ ಕೇವಲ ಅರ್ಧ ಇಂಚಿಗೆ ನಿಂತಿದೆ. ಹೀಗಾಗಿ ಹೆಜ್ಜೆಗೂ ಗುಂಡಿಗಳೇ ಕಾಣಿಸ್ತಿದೆ. ಇನ್ನು ಮುಂದಿನ 1 ತಿಂಗಳು ಇಲ್ಲ 2 ತಿಂಗಳೊಳಗೆ ಈಗಾಗಲೇ ಈ ರಸ್ತೆ ಸಹ ರೆಡಿ ಆಗಬೇಕಾಗಿದೆ. ಒಂದು ರಸ್ತೆ ರೆಡಿ ಆಗೋದ್ರಲ್ಲಿ ಒಳಗಾಗಿ ಮತ್ತೊಂದು ರಸ್ತೆ ಈಗಾಗಲೇ ಕಳಪೆ ಕಾಮಗಾರಿಯಿಂದಾಗಿ ಗುಂಡಿ ಬಿದ್ದಿದೆ. ಈ ಗುಂಡಿ ಬೀಳೋದಕ್ಕೆ 3 ಕಾರಣಗಳನ್ನು ನಾವು ಅರ್ಥೈಸಬಹುದು. ಮೊದಲನೇದು ಕಳಪೆ ಕಾಮಗಾರಿ, ಮಗದೊಂದು ಧಾರಾಕಾರವಾಗಿ ಬಂದಂತಹ ಮಳೆ ಹಾಗೂ ಹೆವಿ ವೆಹಿಕಲ್ನ ಸಂಚಾರ ಸಹ ರಸ್ತೆಯ ಗುಂಡಿ ಸಮಸ್ಯೆಯ ಕಾರಣವಾಗಿದೆ. ಇನ್ನಾದರೂ ಅಧಿಕಾರಿಗಳು ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ವಾಹನ ಸವಾರರಿಗೆ ಸ್ವಲ್ಪವಾದರೂ ಸಮಸ್ಯೆಯಿಂದ ಬಿಡುವು ನೀಡಲಿ ಹಾಗೂ ಸಮಾಧಾನಕರವಾದ ಸಂಚಾರಕ್ಕೆ ಅನುವು ಮಾಡಿಕೊಡಲಿ ಅನ್ನೋದು ಸುವರ್ಣ ನ್ಯೂಸ್ನ ಆಶಯ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರವನ್ನು ನೋಡ್ಕೊಂಡು ಬರೋಣ ಬನ್ನಿ.